ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಈಗ ಮುಡಾ ಹಗರಣದ ತನಿಖೆ ನಡೀತಾ ಇದೆ. ಸಿಬಿಐ ತನಿಖೆಗೆ ಕೇಸ್ ಒಪ್ಪಿಸುವ ಬಗ್ಗೆ ಈಗಾಗಲೇ ಅರ್ಜಿ ಹಾಕೊಂಡಿದ್ರು ಸ್ನೇಹಮಯಿ ಕೃಷ್ಣ ಅವರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಇವತ್ತು ನಡೀತಾ ಇದೆ. ಇವತ್ತು ಕೋರ್ಟ್ನಲ್ಲಿ ತೀರ್ಪು ಹೊರಬೀಳುವಂತ ಸಾಧ್ಯತೆ ಇದೆ. ಧಾರವಾಡ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ. ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ಅವರು ವಾದವನ್ನ ಮಂಡಿಸ್ತಿರೋದು. ಸ್ನೇಹಮಯಿ ಕೃಷ್ಣ ಅವರು ಈ ಮುಡಾ ಕೇಸ್ನ ತನಿಖೆಯನ್ನ ಸಿಬಿಐಗೆ ವಹಿಸಿ ಅಂತ ಅರ್ಜಿ ಸಲ್ಲಿಸಿಕೊಂಡಿದ್ರು. ಅದರ ವಿಚಾರಣೆ ಈಗ ಶುರುವಾಗಿದೆ. ಮಣಿಂದರ್ ಸಿಂಗ್ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ವಾದವನ್ನ ಮಂಡಿಸೋದು. ಧಾರವಾಡ ಹೈಕೋರ್ಟ್ಗೆ ತೆರಳಿದ್ದಾರೆ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ. ಇವತ್ತು ಧಾರವಾಡದ ಕೋರ್ಟ್ನಲ್ಲಿ ಮಹತ್ವದ ಆದೇಶ ಹೊರಬೀಳುವಂತ ಸಾಧ್ಯತೆ ದಟ್ಟವಾಗ್ತಾ ಇದೆ. ಸಿಎಂ ಅವರು ಮುಡಾ ಕೇಸ್ನಲ್ಲಿ ಪ್ರಭಾವ ಬೀರಿದ್ದಾರೆ ಅನ್ನುವಂತ ಒಂದು ಆರೋಪ ಇದೆ. ಅಂದ್ರೆ ಈ ಮುಡಾ ಸೈಟ್ಗಳೇನಿದಾವೆ 14 ಸೈಟ್ಗಳನ್ನ ಪಡ್ಕೊಂಡಿದ್ರಲ್ಲ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು, ಅದು ಪ್ರಭಾವ ಬೀರಿ ಹೆಚ್ಚು ದುಬಾರಿ ಬೆಲೆ ಬಾಳುವಂತಹ ಜಾಗದಲ್ಲಿನೇ ಬೇಕು ಅಂತ ಸೈಟ್ ತೆಗೆದುಕೊಂಡಿದ್ರು ವಿಜಯನಗರದಲ್ಲಿ ಅಂತ ಆರೋಪ ಇರೋದು. ಬಟ್ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪ್ರಭಾವ ಬೀರಿಲ್ವಾ ಅದೆಲ್ಲವೂ ಕೂಡ ತನಿಖೆ ಬಳಿಕನೇ ಗೊತ್ತಾಗಬೇಕಿದೆ. ಈಗಾಗಲೇ ಸಿದ್ದರಾಮಯ್ಯ ಇರ್ಬೋದು, ದೇವರಾಜು ಇರ್ಬೋದು, ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಸ್ವಾಮಿ ಇರ್ಬೋದು, ಪಾರ್ವತಿ ಅವರು ಎಲ್ಲರೂ ಕೂಡ ತನಿಖೆಯನ್ನ ಫೇಸ್ ಮಾಡಿದ್ದಾರೆ. ಬಟ್ ಈ ಕೇಸನ್ನ ಸಿಬಿಐಗೆ ವಹಿಸಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿ ಹಾಕೊಂಡಿದ್ರು. ಅದರ ಅರ್ಜಿ ಇವತ್ತು ವಿಚಾರಣೆಗೆ ಬಂದಿರೋದು. ಸರ್ಕಾರ ಅವರದ್ದೇ ಇರೋದ್ರಿಂದ ಲೋಕಾಯುಕ್ತದ ಮೇಲೆ ಪ್ರಭಾವ ಬೀಳುವಂತಹ ಸಾಧ್ಯತೆ ಇದೆ. ಅವರು ಒತ್ತಡ ಹೇರ್ಬೋದು, ಅವ್ರ ಪ್ರಭಾವವನ್ನು ಬಳಸ್ಕೊಂಡು ಅವ್ರಿಗೆ ಬೇಕಾದಂಗೆ ತನಿಖೆ ಆಗ್ಬೋದು. ಹೀಗಾಗಿ ಈ ತನಿಖೆ ಏನಿದೆ, ಈ ಕೇಸ್ ಏನಿದೆ, ಸಿಬಿಐನವರೇ ನಡೆಸಬೇಕು. ಅವರ ತನಿಖೆಯಲ್ಲಿನೇ ಇದು ಸಾರಾಂಶ ಸತ್ಯ ಏನಿದೆ, ಸತ್ಯಾಸತ್ಯತೆ ಏನಿದೆ ಅನ್ನೋದು ಗೊತ್ತಾಗುತ್ತೆ ಅಂತ. ಹೀಗಾಗಿ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿ ಅಂತ ಮನವಿ ಮಾಡಿದ್ದೇನೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಕೂಡ ಮಾತನಾಡಿದ್ದಾರೆ. ಸಿಬಿಐನಿಂದ ನಮಗೆ ನ್ಯಾಯ ಸಿಗುವಂತ ಭರವಸೆ ಇದೆ ಅಂತ ಖಾಸಗಿ ದೂರುದಾರ ಆಗಿರುವಂತ ಸ್ನೇಹಮಯಿ ಕೃಷ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಅಂದ್ರೆ ಸಿಬಿಐ ತನಿಖೆಗೆ ಕೊಟ್ರೆ ಮಾತ್ರ ನ್ಯಾಯ ಸಿಗುತ್ತೆ. ಬಟ್ ಈಗ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರ ಮೇಲೆ ಬಂದಿರುವಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪಾರದರ್ಶಕವಾಗಿ ತನಿಖೆ ಆಗೋದಿಲ್ಲ. ಅವರದ್ದೇ ಸರ್ಕಾರ ಇರೋದ್ರಿಂದ ಅವರು ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಹಾಗಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಏನು ಅಂತ ಹೊರಗೆ ಬರಬೇಕು ಅಂತ ಅಂದ್ರೆ ಈ ಕೇಸನ್ನ ಸಿಬಿಐಗೆ ವಹಿಸಿ ಅಂತ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಕೊಟ್ಟಿದ್ರು. ಜೊತೆಗೆ ಅರ್ಜಿ ಹಾಕೊಂಡಿದ್ರು ಕೋರ್ಟ್ನಲ್ಲಿ. ಇದಕ್ಕೆ ಸಂಬಂಧಿಸಿದಂತೆ ಆ ಅರ್ಜಿಯ ವಿಚಾರಣೆ ಇವತ್ತು ಧಾರವಾಡ ಹೈಕೋರ್ಟ್ನಲ್ಲಿ ನಡೀತಾ ಇರುವಂಥದ್ದು. ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಮಣಿಂದರ್ ಸಿಂಗ್ ಅವರು ವಾದವನ್ನ ಮಂಡಿಸಲಿದ್ದಾರೆ. ಹಾಗಾದ್ರೆ ಏನಾಗುತ್ತೆ? ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಂದಿರುವಂತ ಮುಡಾದ ಗಂಭೀರ ಆರೋಪ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ ಏನಾದರೂ ಸಿಬಿಐಗೆ ವರ್ಗಾವಣೆ ಆಗುತ್ತಾ? ವರ್ಗಾವಣೆ ಆಯಿತು ಅಂದರೆ ಮತ್ತೊಮ್ಮೆ ಎಲ್ಲ ಆರೋಪಿಗಳ ತನಿಖೆ ಶುರುವಾಗುತ್ತೆ. ಈಗಾಗಲೇ ಅಧಿಕಾರಿಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಉಲ್ಟಾ ತನಿಖೆ ಮಾಡಿದ್ರು. A1, A2, A3, A4 ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ A4, A3, A2, A1 ಅಂತೇಳಿ ತನಿಖೆಯನ್ನು ಶುರು ಮಾಡಿ ಮುಗಿಸಿದ್ರು. ಈಗ ಈ ಕೇಸ್ ಏನಾದರೂ ಸಿಬಿಐಗೆ ವಹಿಸಿದ್ದೇ ಆದಲ್ಲಿ ಏನೆಲ್ಲ ದಾಖಲೆಗಳು ಸಿಗಬಹುದು? ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಂದು ಬ್ಯಾಗ್ ಗಟ್ಟಲೆ ಒಂದಷ್ಟು ದಾಖಲೆಗಳನ್ನು ತಂದು ಕೊಟ್ಟಿದ್ರು. ಏನ್ ದಾಖಲೆಗಳು ಇರಬಹುದದು? ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನಾದರೂ ಪ್ರಭಾವ ಬೀರಿದ್ರ, ಇಂಥ ಜಾಗದಲ್ಲೇ ಇಷ್ಟು ಸೈಟ್ಗಳು ಬೇಕು ಅಂತ ಅದೇ ಆರೋಪ ಇರುವಂಥದ್ದು. ಪ್ರಭಾವ ಬೀರಿ ಏನಾದರೂ ಸೈಟ್ಗಳನ್ನ ಪಡ್ಕೊಂಡಿದ್ರ ಅಂತ. ಬಟ್ ಆ ಸೈಟ್ಗಳನ್ನ ಈಗಾಗಲೇ ಪಾರ್ವತಿಯವರು ವಾಪಸ್ ಮಾಡಿದ್ದಾರೆ ಮುಡಾಗೆ. ಹಾಗಿದ್ರೂ ಕೂಡ ಈಗ ಆರೋಪ ಹಾಗೆ ಇದೆ. ಅದಕ್ಕೆ ಸಂಬಂಧಿಸಿದಂತೆ ನಿಖರವಾಗಿ ಪಾರದರ್ಶಕವಾಗಿ ತನಿಖೆ ಆಗಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನುವಂಥ ಕಾರಣಕ್ಕೆ ಇಲ್ಲಿ ಧಾರವಾಡ ಕೋರ್ಟ್ನಲ್ಲಿ ಈ ವಿಚಾರಣೆ ಶುರುವಾಗ್ತಾ ಇರೋದು. ಅಂದರೆ ಸಿಬಿಐಗೆ ತನಿಖೆಯನ್ನು ವಹಿಸಿ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಒತ್ತಾಯ. ಜೊತೆಗೆ ಅದಕ್ಕೆ ಅಂತ ಅರ್ಜಿ ಕೂಡ ಸಲ್ಲಿಸಿಕೊಂಡಿದ್ದಾರೆ. ಹಾಗಾದರೆ ಮುಡಾದಲ್ಲಿ ಆ ಸಂದರ್ಭದಲ್ಲಿ ಎಷ್ಟೆಲ್ಲ ಹಗರಣ ಆಗಿದೆ, ಸಾವಿರಾರು ಸೈಟ್ಗಳನ್ನು ಹಂಚಿಕೆ ಮಾಡಿದ್ರಲ್ಲ, ಯಾರ್ಯಾರಿಗೆ ಅಕ್ರಮವಾಗಿ ಸೈಟ್ ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ಹೊರಗೆ ಬರಬೇಕು ಅಂದರೆ ಸರಿಯಾದಂಥ ತನಿಖೆ ಆಗಬೇಕು. ಬಟ್ ಇಲ್ಲಿ ಲೋಕಾಯುಕ್ತರು ಸಿಎಂ ಸಿದ್ದರಾಮಯ್ಯನವರ ಪ್ರಭಾವಕ್ಕೆ ಒಳಗಾಗುವಂತ ಸಾಧ್ಯತೆ ಇದೆ ಅಂತ ಅನುಮಾನ ವ್ಯಕ್ತಪಡಿಸಿ ಸ್ನೇಹಮಯಿ ಕೃಷ್ಣ ಅವರು ಈ ಕೇಸನ್ನ ಸಿಬಿಐಗೆ ವರ್ಗಾವಣೆ ಮಾಡಿ ಸಿಬಿಐ ಅಧಿಕಾರಿಗಳೇ ಇದನ್ನ ಹ್ಯಾಂಡಲ್ ಮಾಡಲಿ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನ ಹಾಕೊಂಡಿರೋದು. ಹಾಗಾದ್ರೆ ಸಿಬಿಐ ತನಿಖೆಗೆ ಕೇಸ್ ಒಪ್ಪಿಸುವ ಬಗ್ಗೆ ಇವತ್ತೇ ತೀರ್ಪು ಪ್ರಕಟ ಆಗುತ್ತಾ? ಬಹುತೇಕ ಇವತ್ತೇ ತೀರ್ಪು ಪ್ರಕಟ ಆಗುವಂತ ಸಾಧ್ಯತೆ ಇದೆ.
ಹಾಗಾದ್ರೆ ಸಿಬಿಐಗೆ ವಹಿಸುತ್ತಾ ಕೋರ್ಟ್ ಅಥವಾ ಲೋಕಾಯುಕ್ತ ಅಧಿಕಾರಿಗಳೇ ಕೇಸನ್ನ ತನಿಖೆ ಮಾಡ್ತಾರಂತ? ಲೋಕಾಯುಕ್ತ ಅಧಿಕಾರಿಗಳು ಮಾತ್ರ ಇಲ್ಲಿ ತನಿಖೆ ಮಾಡ್ತಾ ಇಲ್ಲ ಮುಡಾ ಕೇಸನ್ನ. ಮಧ್ಯದಲ್ಲಿ ಇಡಿ ಅಧಿಕಾರಿಗಳು ಬಂದ್ರು, ಲೋಕಾಯುಕ್ತ ಕಚೇರಿ ಮೇಲೂ ಕೂಡ ದಾಳಿ ನಡೆಸಿದ್ರು, ತಾಲೂಕು ಕಚೇರಿ ಮೇಲೂ ಕೂಡ ದಾಳಿ ನಡೆಸಿದ್ರು. ಆ ಸಂದರ್ಭದಲ್ಲಿ ತಹಶೀಲ್ದಾರಿಂದ ಹಿಡಿದು ಆ ಸಂದರ್ಭದಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ರೋ ಅವರೆಲ್ಲರನ್ನೂ ಕೂಡ ಕರೆಸಿ ತನಿಖೆ ಮಾಡಿಸಿದ್ರು. ಅವ್ರು ಯಾವ್ಯಾವ ಫೈಲ್ಗಳನ್ನ ಮೂವ್ ಮಾಡಿದ್ರು, ಅವರಿದ್ದಂಥ ಸಂದರ್ಭದಲ್ಲಿ ಏನಾದರೂ ಅವ್ರ ಮೇಲೆ ಯಾರಾದರೂ ಪ್ರಭಾವ ಬೀರೋದಕ್ಕೆ ಟ್ರೈ ಮಾಡಿದ್ರ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆ ನಡೆಸಿದ್ರು. ಬಟ್ ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿದ್ರೆ ಮಾತ್ರ ಇಡಿ ಅಧಿಕಾರಿಗಳು ಬರಬೇಕಾಗಿತ್ತು. ಮನಿ ಲಾಂಡ್ರಿಂಗ್ ಅನ್ನುವಂಥ ವಿಚಾರಣೆ ಇಲ್ಲಿ ಬರಲ್ಲ, ಹಾಗಿದ್ರೂ ಕೂಡ ಇಡಿ ಅಧಿಕಾರಿಗಳು ಯಾಕೆ ಬಂದ್ರು ಅಂತ ಪ್ರಶ್ನೆ ಆಗಿತ್ತು. ಬಟ್ ಈಗ ಈ ಕೇಸ್ ವಿಚಾರಣೆ ನಡೀತಾ ಇದೆ. ದೂರುದಾರ ಪರ ವಕೀಲ ಮಣಿಂದರ್ ಸಿಂಗ್ ಅವರು ವಾದ ಮಂಡಿಸ್ತಾ ಇದ್ದಾರೆ. 3 ಸದಸ್ಯರಿರುವಂತಹ ಕಮಿಟಿ ತನಿಖೆಯನ್ನ ವಹಿಸಿಕೊಂಡಿದೆ. ಈ 3 ಸರ್ಕಾರದ ಮೂಲಕವೇ ನೇಮಕ ಆಗ್ತಾರೆ. ಹಾಗಾಗಿ ಇಲ್ಲಿ ಪಾರದರ್ಶಕವಾಗಿ ತನಿಖೆ ಆಗಲ್ಲ. ಲೋಕಾಯುಕ್ತ ಪೊಲೀಸರು ನಿಯೋಜನೆ ಮೇಲೆ ಇವ್ರು ಬಂದಿರ್ತಾರೆ 3 ಸದಸ್ಯರು ಕೂಡ. ಹಾಗಾಗಿ ಅವರು ಮಾಡುವಂತ ತನಿಖೆಯ ಬದಲು ಸ್ವತಂತ್ರವಾಗಿ ತನಿಖೆ ಆಗಬೇಕು. 56 ಕೋಟಿ ಮೊತ್ತದ ಸೈಟ್ಗಳನ್ನ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ. ಸಿಎಂ ಅವರ ಪತ್ನಿ ಇದೀಗ ಅವುಗಳನ್ನ ವಾಪಸ್ ಮಾಡಿದ್ದಾರೆ ಮುಡಾ ಇಲಾಖೆಗೆ. ದೂರುದಾರರ ಪರ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿರುವಂತ ವಕೀಲ ಮಣಿಂದರ್ ಸಿಂಗ್ ಅವರು ಈಗ ವಾದ ಮಂಡಿಸ್ತಾ ಇದ್ದಾರೆ. ಮೈನ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಈಗ 3 ಸದಸ್ಯರು ಇರುವಂತ ಒಂದು ಕಮಿಟಿ ರಚನೆ ಮಾಡ್ಕೊಂಡಿದ್ದಾರೆ. ಆ 3 ಕೂಡ ಸರ್ಕಾರದ ಮೂಲಕನೇ ನೇಮಕ ಆಗಿರುವಂತ ವ್ಯಕ್ತಿಗಳು. ಸರ್ಕಾರ ಅಂತ ಬಂದಾಗ ಯಾರ ಸರ್ಕಾರ ಇದೆ? ಸಿದ್ದರಾಮಯ್ಯನವರ ಸರ್ಕಾರನೇ ಇದೆ. ಹಾಗಾಗಿ ಅವರು ಸ್ವತಂತ್ರವಾಗಿ ತನಿಖೆ ಮಾಡೋದಕ್ಕಾಗಲ್ಲ. ಅವ್ರ ಮೇಲೆ ಹೇಗೆ ಪ್ರಭಾವ ಬೀರ್ತಾರೆ, ಹೇಗೆ ಒತ್ತಡ ಹಾಕ್ತಾರೆ ಅದೆಲ್ಲವೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ಇಲ್ಲಿ ತನಿಖೆ ಸರಿಯಾಗಿ ಆಗಲ್ಲ. 56 ಕೋಟಿ ಮೊತ್ತದ ಸೈಟ್ಗಳನ್ನು ಪಡ್ಕೊಂಡಿರೋದು, ಅಕ್ರಮವಾಗಿ ಪಡ್ಕೊಂಡಿರೋದು, ಅಥವಾ ಪ್ರಭಾವ ಬೀರಿ ಇಂಥ ಲೊಕೇಶನ್ನಲ್ಲೇ ನಮಗೆ ಸೈಟ್ ಬೇಕು. ವಿಜಯನಗರ ಅಂತ ಬಂದರೆ ಅಲ್ಲಿ ಭಾರಿ ದುಬಾರಿ ಸೈಟ್ಗಳು. ಅದೇ ದೇವನೂರು ಅಂತ ಬಂದಾಗ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದರೆ ಬಹಳ ವ್ಯತ್ಯಾಸ ಇದೆ ಅಮೌಂಟಲ್ಲಿ. ಹಾಗಾಗಿ ಇವರು ದೂರು ಕೊಟ್ಟಿರುವಂಥ ಸ್ನೇಹಮಯಿ ಕೃಷ್ಣ ಅವರು 3 ಸದಸ್ಯರ ಕಮಿಟಿ ತನಿಖೆಯನ್ನು ವಹಿಸ್ಕೊಂಡಿದೆಯಲ್ಲ, ಸರ್ಕಾರದಿಂದ ನೇಮಕ ಆಗಿರುವಂಥ ಸದಸ್ಯರೇ ಇರೋದ್ರಿಂದ ಇಲ್ಲಿ ಪಾರದರ್ಶಕ ತನಿಖೆಗೆ ಅವಕಾಶ ಇರಲ್ಲ. ಸಿದ್ದರಾಮಯ್ಯನವರು ಹಸ್ತಕ್ಷೇಪ ಮಾಡ್ಬೋದು, ಹೀಗೆ ತನಿಖೆ ಮಾಡಿ ಅಂತ ಹೇಳ್ಬೋದು, ಕೆಲವೊಂದು ಅಂಶಗಳನ್ನು ಮುಚ್ಚಿಡ್ಬೋದು. ಹಾಗಾಗಿ ಸ್ವತಂತ್ರವಾಗಿ ತನಿಖೆ ಆಗಬೇಕು ಅಂದರೆ ಈ ಪ್ರಕರಣವನ್ನು ನೀವು ಸಿಬಿಐಗೆ ವಹಿಸಿ ಅಂತೇಳಿ ಮಣಿಂದರ್ ಸಿಂಗ್ ಅವರು ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿಬಂದಿರುವಂಥ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಆಗಿದೆ. ಬಟ್ ಇನ್ನೂ ಅದು ಸುಖಾಂತ್ಯ ಕಂಡಿಲ್ಲ. ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೋ ಇಲ್ವೋ, ಆ ಸಂದರ್ಭದಲ್ಲಿ ಪ್ರಭಾವ ಬೀರಿದ್ರೋ ಇಲ್ವೋ, ಅದ್ಯಾವುದೂ ಕೂಡ ಇನ್ನೂ ಸ್ಪಷ್ಟ ಆಗಿಲ್ಲ. ಬಟ್ ಈ ಕೇಸ್ ಸರಿಯಾಗಿ ತನಿಖೆ ಆಗಬೇಕು, ಪೊಲೀಸರು ಸರಿಯಾದಂಥ ಸ್ವತಂತ್ರದಿಂದ ತನಿಖೆಯನ್ನು ನಡೆಸಬೇಕು ಅಂದರೆ ಫ್ರೀ ಹ್ಯಾಂಡ್ ಬೇಕು ಅವರಿಗೆ ಅಂತ ಅಂದರೆ ಸಿದ್ದರಾಮಯ್ಯನವರಿಂದ ಅಥವಾ ಅವರ ಸರ್ಕಾರದಿಂದ ನೇಮಕ ಆಗಿರುವಂಥ ಅಧಿಕಾರಿಗಳು ಸದಸ್ಯರು ಆ ಕಮಿಟಿಯಲ್ಲಿದ್ದರೆ ಅದು ಸರಿ ಆಗಲ್ಲ ತನಿಖೆ. ಹಾಗಾಗಿ ಸಿಬಿಐಗೆ ವಹಿಸಿದರೆ ಅಲ್ಲಿ ಪಾರದರ್ಶಕವಾದಂಥ ತನಿಖೆ ಆಗುತ್ತೆ ಅಂತ ಮಣಿಂದರ್ ಸಿಂಗ್, ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರೇನಿದ್ದಾರೆ ಅವರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸಿಎಂ ಅವರ ಪತ್ನಿ ಈಗಾಗಲೇ ಈ ಸೈಟ್ಗಳನ್ನು ವಾಪಸ್ ಮಾಡಿದ್ದಾರೆ. ಆ ವಾಪಸ್ ಮಾಡಿದ್ದಕ್ಕೂ ಕೂಡ ಒಂದಷ್ಟು ಆರೋಪಗಳು ಬಂದವು. ಸರಿ, ಅವರು ಅಕ್ರಮವಾಗಿ ಪಡ್ಕೊಂಡಿಲ್ಲ ಅಂತ ಅಂದರೆ, ಪ್ರಭಾವ ಬೀರಿಲ್ಲ ಅಂದರೆ ಯಾಕೆ ವಾಪಸ್ ಮಾಡಿದ್ರು ಅಂತ. ಬಟ್ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಗೊಂದಲಗಳಾಗುತ್ತೆ, ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಅಂದಾಗ ಸೈಟ್ಗಳ ಅವಶ್ಯಕತೆ ಇಲ್ಲ ಅನ್ನುವಂಥ ಕಾರಣಕ್ಕೆ ನನ್ನ ಪತ್ನಿ ವಾಪಸ್ ಮಾಡಿದ್ದಾಳೆ ಅಂತ ಹೇಳಿದರು. ಬಟ್ ಈಗ ಈ ತನಿಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳಿದ್ದಾವೆ. ಹಾಗಾಗಿನೇ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ಗೆ ಅರ್ಜಿ ಹಾಕೊಂಡಿರೋದು ಈ ಕೇಸನ್ನು ಸಿಬಿಐಗೆ ವರ್ಗಾವಣೆ ಮಾಡಿ ಅಂತ. ಬಟ್ ಅವ್ರು ಹೇಳಿದ್ರು ಅಂದ ತಕ್ಷಣ ಸಿಬಿಐಗೆ ವರ್ಗಾವಣೆ ಮಾಡುತ್ತಾ ಕೋರ್ಟ್? ಈಗಾಗಲೇ ಮಣಿಂದರ್ ಸಿಂಗ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಆ ಏನೆಲ್ಲ ಅಂಶಗಳನ್ನು ಹೇಳ್ಬೋದು, ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿ ಕೂಡ ವಕೀಲರಿರ್ತಾರೆ, ಅವ್ರೇನು ಹೇಳ್ಬೋದು, ಈ ಕೇಸನ್ನು ಸಿಬಿಐಗೆ ವರ್ಗಾವಣೆ ಮಾಡಿ ಅಂತ ಅದಕ್ಕೆ ಪೂರಕವಾದಂಥ ಅಂಶಗಳನ್ನು ಇಟ್ಕೊಂಡು ಈಗ ಮಣಿಂದರ್ ಸಿಂಗ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಒಟ್ಟು 14 ಸೈಟ್ಗಳನ್ನು ವಾಪಸ್ ಮಾಡಲಾಗಿದೆ ಮಣಿಂದರ್ ಸಿಂಗ್ ಅವರ ವಾದ. ದೂರುದಾರ ಪರ ವಕೀಲ ಮಣಿಂದರ್ ಸಿಂಗ್ ಅವರು ವಾದ ಮುಂದುವರಿಸ್ತಾ ಇದ್ದಾರೆ. 3 ಸದಸ್ಯ ಕಮಿಟಿ ಅಂದರೆ
ಸರ್ಕಾರದಿಂದ ನಿಯೋಜನೆಗೊಂಡಿರುವಂತವ್ರು 3 ಜನ ಏನಿದ್ದಾರೆ ಅವರಿಂದ ತನಿಖೆ ಆಗೋದು ಬೇಡ. ಸ್ವಯಂ ಪ್ರೇರಿತವಾಗಿ ಮುಡಾ ಪ್ರಕರಣದ ತನಿಖೆ ಮಾಡ್ತಾ ಇದೆ. ನಗರಾಭಿವೃದ್ಧಿ ಸಚಿವರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಡಿ ಕೂಡ ಮುಡಾ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದೆ. ನೋಡಿ, ಇಲ್ಲಿ ಇಡಿ ಅಧಿಕಾರಿಗಳಿದ್ದಾರೆ, ಲೋಕಾಯುಕ್ತ ಅಧಿಕಾರಿಗಳಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದ ಮಂಡಿಸ್ತಾ ಇರೋದು. ಸ್ವಯಂ ಪ್ರೇರಿತವಾಗಿ ಮುಡಾ ಪ್ರಕರಣದ ತನಿಖೆಯನ್ನ ಮಾಡಲಾಗ್ತಾ ಇದೆ. ನಗರಾಭಿವೃದ್ಧಿ ಸಚಿವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ. ಅಂದ್ರೆ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಅಂತ ಬಂದಾಗ ಈ 3 ಜನ ಸದಸ್ಯರೇನು ನೇಮಕ ಮಾಡಿದ್ದಾರೆ ಅದು ಸರ್ಕಾರದಿಂದ ನೇಮಕ ಆಗಿರೋದು, ಸಿದ್ದರಾಮಯ್ಯನವರ ಕಡೆಯಿಂದ ಆಗಿರೋದು. ಹಾಗಾಗಿ ಸಿದ್ದರಾಮಯ್ಯನವರ ಪರವಾಗಿನೇ ಇದು ಒಂದಷ್ಟು ದಾಖಲೆಗಳು ಬರಬಹುದು. ಬಟ್ ಅವರ ವಿರುದ್ಧವಾಗಿ ತನಿಖೆ ಆಗಬೇಕು, ಸರಿಯಾದಂಥ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂದರೆ CBIಗೆ ಕೇಸನ್ನು ವರ್ಗಾವಣೆ ಮಾಡಬೇಕು. ಇಡಿ ಕೂಡ ತನಿಖೆ ಮಾಡ್ತಾ ಇದೆ. ಇಲ್ಲಿ ಒಂದು ಕಡೆ SIT ಅಧಿಕಾರಿಗಳು, ಇಡಿ ಅಧಿಕಾರಿಗಳು, ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು, ಇವ್ರು ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ ಸ್ನೇಹಮಯಿ ಕೃಷ್ಣ ಅವ್ರಿಗೆ. ಹೀಗಾಗಿನೇ ಅವ್ರು ಅರ್ಜಿ ಹಾಕ್ಕೊಂಡಿರೋದು. ಈ ಕೇಸ್ CBIಗೆ ವರ್ಗಾವಣೆ ಆದರೆ ಮಾತ್ರ ಅಕ್ರಮ ಸೈಟ್ಗಳನ್ನು ಪಡ್ಕೊಂಡಿರೋದಾ, ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ರ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತ. ಅದಕ್ಕೆ ತಕ್ಕಂತೆ ದಾಖಲೆಗಳನ್ನು ಕೂಡ ಆಗಾಗ ಪೂರೈಕೆ ಮಾಡ್ತಾನೆ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಬಟ್ ಅದೆಲ್ಲವೂ ಕೂಡ ಸವಿಸ್ತಾರವಾಗಿ ತನಿಖೆ ಆಗಬೇಕು, ಸ್ವತಂತ್ರವಾಗಿ ಪೊಲೀಸರು ತನಿಖೆಯನ್ನು ನಡೆಸಬೇಕು ಅಂತ ಅಂದರೆ ಸಿದ್ದರಾಮಯ್ಯನವರಿಂದ ಅಥವಾ ಅವರ ಸರ್ಕಾರದಿಂದ ನೇಮಕ ಆಗಿರುವಂಥ ಅಧಿಕಾರಿಗಳು ಈ ತನಿಖೆಯನ್ನು ಮಾಡಬಾರ್ದು. CBIನಿಂದ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ, ಆ ಭರವಸೆ ನಮಗಿದೆ. ಹಾಗಾಗಿ CBIನವರೇ ತನಿಖೆಯನ್ನು ನಡೆಸಲಿ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಒಂದು ಅರ್ಜಿಯಲ್ಲಿರುವಂಥ ಉಲ್ಲೇಖ ಆಗಿರೋ ಅಂಶ. ಹಾಗಾಗಿನೇ ಅವರ ಪರ ವಕೀಲರು ಮಣಿಂದರ್ ಸಿಂಗ್ ಅವರು ಕೂಡ ಅದೇ ಅಂಶಗಳನ್ನು ಇಟ್ಕೊಂಡು ಈಗ ವಾದ ಮಂಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ CBIಗೆ ಈ ಕೇಸನ್ನು ವರ್ಗಾವಣೆ ಮಾಡಿ, ಯಾಕಂದರೆ ಈ ಕೇಸ್ನಲ್ಲಿ ಈಗಾಗಲೇ 14 ಸೈಟ್ಗಳನ್ನು ಕೂಡ ಅವರ ಪತ್ನಿ ವಾಪಸ್ ಮಾಡಿದ್ದಾರೆ. ಅದು ಕೂಡ ಒಂದು ಆರೋಪನೆ. ಅವರು ಅಕ್ರಮವಾಗಿ ಪಡ್ಕೊಂಡಿಲ್ಲ ಅಂದರೆ ಯಾಕೆ ವಾಪಸ್ ಮಾಡ್ತಾ ಇದ್ರು ಅಂತ. ಜೊತೆಗೆ ಸಿದ್ದರಾಮಯ್ಯನವರು ಆಗ ಪ್ರಭಾವ ಬೀರಿದ್ರೋ ಇಲ್ವೋ, ಇಂಥ ಜಾಗದಲ್ಲೇ ನಮ್ಗೆ ಸೈಟ್ ಬೇಕು ಅಂತೇಳಿ ಇವಾಗ ಒಂದು ಲೆಟರ್ ಕೂಡ ಓಡಾಡ್ತಾನೆ ಇದೆ. ಅದು ವೈಟ್ನರ್ ಹಾಕಿರುವಂಥ ಲೆಟರು. ಅದರ ಮೂಲ ಪ್ರತಿ ಯಾವುದು, ಮೂಲ ಪ್ರತಿಯಲ್ಲಿ ಏನಿತ್ತು, ಏನು ಉಲ್ಲೇಖ ಮಾಡಿದ್ರಲ್ಲಿ, ಅದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಸರಿಯಾದಂಥ ತನಿಖೆ ಆಗಬೇಕು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪ್ರಭಾವ ಬೀರಿ ಸೈಟ್ಗಳನ್ನ ಪಡ್ಕೊಂಡಿದ್ರಾ ಇಲ್ವಾ ಅದೆಲ್ಲವೂ ಗೊತ್ತಾಗಬೇಕು ಅಂತ ಅಂದರೆ, ಸರಿಯಾದ ತನಿಖೆ ಆಗಬೇಕು ಅಂದರೆ ಅದು CBI ಅಧಿಕಾರಿಗಳಿಂದ ಮಾತ್ರ. ನಮಗೆ ನಂಬಿಕೆ ಇರೋದು CBI ಮೇಲೆ ಅಂತೇಳಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಹೇಳಿರೋದು. ಹಾಗಾಗಿ ಅವರ ಪರ ವಕೀಲರು ಈಗ ಮಣಿಂದರ್ ಸಿಂಗ್ ಅವರು ತಮ್ಮ ವಾದ ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ತನಿಖೆ ಮಾಡ್ತಾ ಇದ್ದಾರಷ್ಟೇ, ಬಟ್ ಅವರಿಗೆ ಫ್ರೀ ಹ್ಯಾಂಡ್ ಇಲ್ಲ. ನಿಜವಾಗಿ ಅಲ್ಲಿ ಏನು ನಡೆದಿದೆ, ದಾಖಲೆಗಳೇನಿದ್ದಾವೆ ಅದೆಲ್ಲದನ್ನು ಕೂಡ ಕಲೆ ಹಾಕೋದಕ್ಕೆ ಫ್ರೀ ಹ್ಯಾಂಡ್ ಇಲ್ಲ ಅವ್ರಿಗೆ. 14 ಸೈಟ್ ಹಂಚಿಕೆಗೂ ನಗರಾಭಿವೃದ್ಧಿ ಪ್ರಕರಣಕ್ಕೂ ಸಂಬಂಧ ಇದೆಯಾ? ದೂರುದಾರ ಪರ ವಕೀಲ ಮಣಿಂದರ್ ಸಿಂಗ್ಗೆ ಪ್ರಶ್ನೆ ಮಾಡಿದ್ದಾರೆ. 145 ಫೈಲ್ಗಳನ್ನ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಈ ಬಗ್ಗೆ DYSP ಪತ್ರ ಕೂಡ ಬರೆದಿದ್ದಾರೆ. 145 ಫೈಲ್ಗಳು ಏನಾಗಿದೆ ಅನ್ನೋದು ಗೊತ್ತಿಲ್ಲ ಅಂತ ಮಣಿಂದರ್ ಸಿಂಗ್ ಅವರು ಹೇಳಿದ್ದಾರೆ. ಲೋಕಾಯುಕ್ತ ಕಚೇರಿ ಕೂಡ ಕಡತ ವಾಪಸ್ ಪಡೆಯುವ ಯತ್ನ ಮಾಡಿಲ್ವಲ್ಲ? ಮಣಿಂದರ್ ಸಿಂಗ್ ಉತ್ತರಕ್ಕೆ CM ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಗರಾಭಿವೃದ್ಧಿ ಸಚಿವರಿಗೂ ಈ ಮುಡಾದ ಒಂದಷ್ಟು ವಿಚಾರಣೆ ಅಥವಾ ಕೇಸ್ ಏನಿದೆ ಅದಕ್ಕೂ ಏನ್ ಸಂಬಂಧ ಇದೆ? 14 ಸೈಟ್ ಹಂಚಿಕೆಗೂ ನಗರಾಭಿವೃದ್ಧಿ ಪ್ರಕರಣಕ್ಕೂ ಏನ್ ಸಂಬಂಧ ಇದೆಯೇ? ದೂರುದಾರ ಪರ ವಕೀಲ ಮಣಿಂದರ್ ಸಿಂಗ್ ಅವರಿಗೆ ಸಿದ್ದರಾಮಯ್ಯನವರ ಪರ ವಕೀಲರೇನಿದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ. 145 ಫೈಲ್ಗಳನ್ನ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಇದರ ಬಗ್ಗೆ DYSPಗೂ ಕೂಡ ಪತ್ರ ಬರೆದಿದ್ದಾರೆ. ಆ ಫೈಲ್ಗಳು ಏನಾದವು ಅನ್ನೋದು ನಂಗೆ ಗೊತ್ತಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಮಣಿಂದರ್ ಸಿಂಗ್ ಅವರು ಹೇಳಿರೋದು. ಆ ಫೈಲ್ಗಳು ಏನಾದವು, ಎಲ್ಲಿದ್ದಾವೆ ಅನ್ನೋದು ಗೊತ್ತಿಲ್ಲ ಅಂತ. ಬಟ್ ಇಲ್ಲಿ ನಗರಾಭಿವೃದ್ಧಿ ಪ್ರಕರಣಕ್ಕೂ ಇಲ್ಲಿ 14 ಸೈಟ್ ಹಂಚಿಕೆ ಆಗಿರುವಂಥ ಪ್ರಕರಣಕ್ಕೂ ಏನು ಸಂಬಂಧ ಅನ್ನೋದು
ಸಿದ್ದರಾಮಯ್ಯನವರ ಪರ ವಕೀಲರ ಆಕ್ಷೇಪ ಇದು. ಈಗೇನು ಉತ್ತರ ಕೊಡ್ತಾರೆ ಮಣಿಂದರ್ ಸಿಂಗ್ ಅವರು, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಅವ್ರು ಹೇಳ್ತಾ ಇರೋದು. ಬಟ್ ಅದು ಆ ವಿಚಾರ ಎತ್ತಿರೋದು ಕೂಡ ಇವರೇ ಅಲ್ವಾ. ಹಾಗಾಗಿ ಇವತ್ತಿನ ತೀರ್ಪು ಏನ್ ಪ್ರಕಟ ಆಗ್ಬಹುದು ಅಂತ ಸಿದ್ದರಾಮಯ್ಯನವರ ಪರವಾಗಿ ವಕೀಲರು ಏನ್ ವಾದ ಮಂಡಿಸ್ತಾರೆ, ಪ್ರತಿವಾದವನ್ನ ಮಂಡಿಸ್ತಾರೆ ಅಂತ. ಯಾಕೆಂದ್ರೆ ಈಗ ಮಣಿಂದರ್ ಸಿಂಗ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡ್ತಾ ಇರೋದು. ಇವತ್ತೇನಾದ್ರೂ ತೀರ್ಪು ಪ್ರಕಟ ಆಗುತ್ತಾ ಅಥವಾ ಮುಂದೂಡಿಕೆ ಮಾಡ್ತಾರಾ? ಇವರ ಪರ ಹಾಗೂ ವಿರೋಧ ಅಂದ್ರೆ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದ ಬಳಿಕ ಹೇಳ್ತಾರೆ. ಸಂಬಂಧ ಇಲ್ಲದ ವಿಷಯದ ಬಗ್ಗೆ ವಾದ ಬೇಡ ಅಂತ ರವಿವರ್ಮ ಅವರು ಹೇಳಿರೋದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ತಾತ್ಕಾಲಿಕ ರಿಲೀಫ್ ಮುಂದೂಡಿಕೆ ಮಾಡಲಾಗ್ತಾ ಇದೆ. ಹಾಗಾಗಿ ವಿಚಾರಣೆ ಇದೇ ತಿಂಗಳ 27ಕ್ಕೆ ಮುಂದೂಡಿಕೆ ಆಗಿದೆ. 27ನೇ ತಾರೀಕುವರೆಗೂ ಕೂಡ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಅಂದ್ರೆ ಈ ತನಿಖೆ ಅಥವಾ ಈ ಪ್ರಕರಣವನ್ನ ಸಿಬಿಐಗೆ ವಹಿಸೋದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಏನು ಅರ್ಜಿ ಹಾಕೊಂಡಿದ್ರಲ್ಲ, ಅದರ ವಿಚಾರಣೆ ಇವತ್ತು ಧಾರವಾಡ ಹೈಕೋರ್ಟ್ನಲ್ಲಿ ನಡೀತಾ ಇತ್ತು. 19/12/2024ರಿಂದ ಇಲ್ಲಿಯವರೆಗೆ ಕೂಡ ಏನೇನೆಲ್ಲ ಸಲ್ಲಿಕೆ ಆಗಿದ್ದಾವೋ ಅದ್ರ ಬಗ್ಗೆ ಅರ್ಜಿ ವಿಚಾರಣೆಯ ಮೊದಲ ದಿನವೇ ವರದಿ ಸಲ್ಲಿಕೆಗೆ ಸೂಚನೆ ಕೊಡಲಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನೆಲ್ಲ ಫೈಲ್ಸ್ ಮೂವ್ ಆಗಿದ್ದಾವೆ, ಯಾರ್ಯಾರು ಬಂದು ಹೋಗಿದ್ದಾರೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದಾಖಲೆಗಳು ಬೇಕಲ್ಲ. ಪೂರಕವಾದಂತಹ ದಾಖಲೆಗಳನ್ನ ಇಟ್ಕೊಂಡೇ ವಾದ ಪ್ರತಿವಾದ ಆಗಬೇಕು. ಹಾಗಾಗಿ ಅವೆಲ್ಲ ತನಿಖೆಯ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿ ಅಂತ ಈಗಾಗಲೇ ನ್ಯಾಯಾಧೀಶರು ಹೇಳಿರುವಂಥದ್ದು. ಅರ್ಜಿ ವಿಚಾರಣೆಯ ಮೊದಲ ದಿನವೇ ವರದಿಯನ್ನ ಸಲ್ಲಿಕೆ ಮಾಡಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇದೇ ತಿಂಗಳು 27ನೇ ತಾರೀಕು ಮತ್ತೆ ವಿಚಾರಣೆ ನಡೆಯುತ್ತೆ. ಅಲ್ಲಿವರೆಗೂ ಮುಂದೂಡಿಕೆ ಆಗಿರುವಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಈಗ ತಾತ್ಕಾಲಿಕವಾಗಿ ಒಂದು ರಿಲೀಫ್ ಸಿಕ್ಕಿದೆ. ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರ ಪರ ವಕೀಲರಿಗೂ ಒಂದಷ್ಟು ದಾಖಲೆಗಳನ್ನ ಅಥವಾ ಒಂದಷ್ಟು ಅಂಶಗಳನ್ನ ಪ್ರಿಪೇರ್ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಮಣಿಂದರ್ ಸಿಂಗ್ ಅವ್ರಿಗೂ ಕೂಡ ಅದೇ ರೀತಿಯಾಗಿ ಸಮಯಾವಕಾಶ ಸಿಗುತ್ತೆ. ಅವರ ಒಂದಷ್ಟು ಲಾ ಪಾಯಿಂಟ್ಸ್ ಏನಿದ್ದಾವೆ, ಇವರ ಒಂದಿಷ್ಟು ಥಿಂಕಿಂಗ್ ಆಫ್ ವೇ ಏನಿದೆ, ಅದೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ನೋಡೋಣ ಮುಂದಿನ 27ನೇ ತಾರೀಕು ಏನೆಲ್ಲ ವಾದ ಪ್ರತಿವಾದಗಳಾಗುತ್ತೆ ಅಂತ. ಮತ್ತೆ ಯಾವ್ಯಾವ ಅಂಶಗಳನ್ನ ಇಟ್ಕೊಂಡು ಮಣಿಂದರ್ ಸಿಂಗ್ ಅವರು ವಾದವನ್ನ ಮಂಡಿಸ್ತಾರೆ, ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರ ಪರ ವಕೀಲರು ರವಿವರ್ಮ ಅವರು ಏನ್ ಹೇಳ್ತಾರೆ, ಜೊತೆಗೆ ಇದನ್ನ ಏನ್ ಮುಂದೂಡಿಕೆ ಮಾಡಲಾಗಿದೆ 27ನೇ ತಾರೀಕು ಅವತ್ತಿನ ದಿನ ಏನಾಗುತ್ತೆ, ಏನ್ ತೀರ್ಪು ಪ್ರಕಟ ಆಗಬಹುದು ಅಂತ. ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿದ್ದಂತಹ ಅರ್ಜಿ ವಿಚಾರಣೆ ಕೇಸ್ ಇವತ್ತು ವಿಚಾರಣೆ ಆಯ್ತು. ಬಟ್ ತೀರ್ಪು ಇನ್ನೂ ಪ್ರಕಟ ಆಗಿಲ್ಲ, ಮುಂದೂಡಿಕೆ ಮಾಡಲಾಗಿದೆ. ಅವತ್ತಿನ ಸಂದರ್ಭದಲ್ಲಿ ಏನಾಗುತ್ತೆ ನೋಡೋಣ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಏನ್ ಅರ್ಜಿ ಹಾಕೊಂಡಿದ್ರು ಸ್ನೇಹಮಯಿ ಕೃಷ್ಣ ಅವರು ಸಿಬಿಐಗೆ ಕೇಸ್ ವಹಿಸಬೇಕು ಅಂತ, ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಲ್ಲಿ ಒಂದಷ್ಟು ವಾದ ಪ್ರತಿವಾದ ಆಗಿದೆ. ಏನೆಲ್ಲ ಡೀಟೇಲ್ಸ್ ಇದೆ? ಏನು ಸಿದ್ದರಾಮಯ್ಯ ಅವರ ಮೇಲೆ ಬಂದಿರುವಂತಹ ಆರೋಪ ಏನಿದೆ, ಮೂಡಾದಲ್ಲಿ ಅಕ್ರಮವಾಗಿ 14 ಸೈಟ್ಗಳನ್ನ ಪಡ್ಕೊಳ್ಳಲಾಗಿದೆ ಅಂತ ಹೇಳಿ ಅವರ ಪತ್ನಿ ಪಾರ್ವತಿ ಅವರ ಮೇಲೆ ಬಂದಿರೋ ಆರೋಪಕ್ಕೆ ಸಂಬಂಧಪಟ್ಟಂಗೆ ಇಡೀ ಪ್ರಕರಣದ ಅರ್ಜಿಯನ್ನ ಲೋಕಾಯುಕ್ತ ಪೊಲೀಸರು ಈಗಾಗಲೇ ತನಿಖೆಯನ್ನ ಮಾಡಲಾಗ್ತಿದೆ. 3 ಜನ ಸದಸ್ಯರುಗಳ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ಆಗ್ತಾ ಇರುವಂತದ್ದು. ಆದ್ರೆ ಇದು ಎಲ್ಲರೂ ಕೂಡ ಪೊಲೀಸರು ಯಾರು ನೇಮಕಗೊಂಡಿರ್ತಾರೆ ಇವರೆಲ್ಲರೂ ಕೂಡ ಸರ್ಕಾರದ ವತಿಯಿಂದಲೇ ನೇಮಕವಾಗಿರುವಂತಹ ಅಧಿಕಾರಿಗಳಿರ್ತಾರೆ. ಹೀಗಾಗಿ ಈ ನಡೆಸುವಂತ ತನಿಖೆನ ಇದು ನಿಷ್ಪಕ್ಷಪಾತವಾಗಿ ಮತ್ತು ಜನರು ಒಪ್ಪುವಂತ ತನಿಖೆ ಆಗಿರೋದಿಲ್ಲ. ಹೀಗಾಗಿ ಈ ಪ್ರಕರಣದ ತನಿಖೆಯನ್ನ ಸಿಬಿಐ ಮಾಡಬೇಕು, ಸ್ವತಂತ್ರವಾದಂತಹ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಏನಿರುತ್ತೆ ಅವರು ಈ ಅರ್ಜಿಯ ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರಿಗಾಗಲೇ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಅದಕ್ಕೆ ತಕ್ಕಂತೆ ಇವತ್ತು ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು. ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಮಣಿಂದರ್ ಸಿಂಗ್ ಈಗಾಗಲೇ ವಾದ ಮಂಡನೆಯನ್ನು ಮಾಡಿರುವಂತದ್ದು. ವಾದ ಮಂಡನೆಯನ್ನು ಮಾಡಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಇನ್ನು ಸಿಬಿಐಲೇ ತನಿಖೆಯನ್ನು ಆಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ವಾದವನ್ನು ಮಾಡಿದ್ರು. ಇದರ ಜೊತೆಗೆ ಇದುವರೆಗೂ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದಂತ ತನಿಖೆ ಏನಿತ್ತು, ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿಲ್ಲ. ಈ ಬಗ್ಗೆ ಯಾಕೆ ಸಲ್ಲಿಕೆ ಮಾಡಿಲ್ಲ ಅನ್ನೋದು ಕೋರ್ಟ್ ಕೂಡ ಒಂದು ಪ್ರಶ್ನೆಯನ್ನ ಮಾಡ್ತು. ಇದಾದ ಬಳಿಕ ಇದುವರೆಗೆ ಅಂದ್ರೆ ಡಿಸೆಂಬರ್ 2024 ಸೊ ಅವತ್ತಿಂದ ಪ್ರಕರಣದ ಕುರಿತಂತೆ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ ತನಿಖೆ ಏನಿತ್ತು, ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಬೇಕು ಅಂತ ಸೂಚಿಸಿರುವಂತದ್ದು. ಅರ್ಜಿಯ ವಿಚಾರಣೆಯನ್ನ ನಡೆಸಿದ ಬಳಿಕ ಸಿಎಂ ಪರ ವಕೀಲರು ಕೂಡ ಈಗಾಗಲೇ ದೂರುದಾರರ ಪರ ವಾದ ಮಂಡಿಸಿದ್ರು. ಆ ವಾದ ಮಂಡನೆಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಜನವರಿ 27ಕ್ಕೆ ಸಮಯವನ್ನ ನಿಗದಿ ಮಾಡುವಂತೆ ಮನವಿಯನ್ನ ಮಾಡಿಕೊಂಡ್ರು. ಮನವಿಯನ್ನ ಪುರಸ್ಕರಿಸಿದಂತ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ 27ಕ್ಕೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ
ಅಂದ್ರೆ ಮುಂದಿನ ಜನವರಿ 27ಕ್ಕೆ ವಿಚಾರಣೆ ಮಾಡುವ ಮೊದಲೇ ಇದುವರೆಗೂ ಲೋಕಾಯುಕ್ತ ಅಧಿಕಾರಿಗಳು ಮಾಡಿರುವಂತ ತನಿಖೆಯಿಂದ ಆ ತನಿಖಾ ವರದಿಯನ್ನು ಸಲ್ಲಿಕೆಯನ್ನ ಮಾಡಬೇಕು. ಅದರ ಜೊತೆಗೆ ಮುಂದಿನ ಅರ್ಜಿ ವಿಚಾರಣೆ ಆಗುವವರೆಗೂ ಕೂಡ ಲೋಕಾಯುಕ್ತರು ಈ ಪ್ರಕರಣದ ತನಿಖೆಯನ್ನ ಮುಂದುವರಿಸಬಹುದು ಅನ್ನೋದ್ರ ಬಗ್ಗೆ ಸೂಚನೆಗಳನ್ನ ನೀಡಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಇಲ್ಲಿವರೆಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಏನೆಲ್ಲ ತನಿಖೆ ಮಾಡಿದ್ರು, ಏನೆಲ್ಲ ದಾಖಲೆಗಳನ್ನ ಈಗಾಗಲೇ ಅವರು ಸಂಗ್ರಹ ಮಾಡಿಟ್ಕೊಂಡಿದ್ದಾರೋ ಅದೆಲ್ಲ ದಾಖಲೆಗಳನ್ನ ಕೂಡ ಕೋರ್ಟ್ಗೆ ಸಲ್ಲಿಸಬೇಕಿದೆ. ಬಟ್ ಇನ್ನೂ ಕೂಡ ಕೋರ್ಟ್ಗೆ ಸಲ್ಲಿಕೆ ಆಗಿಲ್ಲ. ಹಾಗಾಗಿ ಈಗ ನ್ಯಾಯಾಧೀಶರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವರದಿಗಳು ಕೂಡ ಕೋರ್ಟ್ಗೆ ಸಲ್ಲಿಕೆ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಮತ್ತೆ 27ನೇ ತಾರೀಕಿಗೆ ಈ ಒಂದು ಪ್ರಕರಣದ ತನಿಖೆ ಏನಿದೆ, ವಿಚಾರಣೆ ಏನಿದೆ ಅದು ಮುಂದೂಡಿಕೆ ಆಗಿದೆ. 27ನೇ ತಾರೀಕಿಗೆ ಮಣಿಂದರ್ ಸಿಂಗ್ ಅವರ ವಾದ ಹೇಗಿರುತ್ತೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯವರ ಪರ ವಕೀಲರು ಕೂಡ ಏನೆಲ್ಲ ವಾದ ಮಾಡ್ತಾರೆ, ಮತ್ತೆ ಪೊಲೀಸರ ಪರವಾಗೂ ಕೂಡ ವಕೀಲರು ಇರ್ತಾರಲ್ಲ ಅವರು ಕೂಡ ಏನೆಲ್ಲ ತನಿಖೆಯನ್ನ ಮಾಡಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ, ಆ ತನಿಖಾ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಆಕ್ಷೇಪಗಳು ವ್ಯಕ್ತವಾಗುತ್ತೆ ನೋಡೋಣ.